ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುದ್ದು ಸಣ್ಣ ಕಿರಣ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ನಾನು ಕೆಲವೊಂದು ಐಟಮ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಯಾವ ಥರ ಐಟಮ್ನ ಪರ್ಚೇಸ್ ಮಾಡಿದ್ದೀನಿ, ಏನೇನು ಪರ್ಚೇಸ್ ಮಾಡಿದ್ದೀನಿ ನೋಡೋಣ ಬನ್ನಿ ಗೈಸ್. ಅದು ರಿವ್ಯೂ ಆಗಿರ್ಬೋದು, ಅದು ಅಮೌಂಟ್ ಆಗಿರ್ಬೋದು, ಎಲ್ಲ ನಾನು ನಿಮಗೆ ಡೀಟೇಲ್ಸ್ನ ಹೇಳ್ತೀನಿ ಬನ್ನಿ ಗೈಸ್. ಇದು ಸಹ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟೆ, ಎಷ್ಟು ರಿವ್ಯೂ ಅಂತೆಲ್ಲ ಹೇಳ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ಈ ಕ್ಲಾತು ಸಹ, ಈ ಶಾರ್ಟ್ ಕುರ್ತಿನೂ ಸಹ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರ್ಬೋದು. ಬಟ್ಟೆ ಅಂತೂ ಪ್ಯೂರ್ ಕಾಟನ್ನು, ಬಬ್ಬಲ್ಸ್ ಎದೊಳಗೆ ಆಲ್ರೆಡಿ ಒಂದ್ಸರಿ ನಾನು ವಾಶ್ ಮಾಡಿದ್ದೀನಿ. ಯಾವುದೇ ಥರ ಬಬ್ಬಲ್ಸ್ ಇಲ್ಲ. ಏನಪ್ಪ ಅಂದರೆ ವಿ ಕಟ್, ಇದು ನೋಡ್ಬೋದು, ವಿ ಕಟ್ ಶೇಪ್ ಇದು. ಬನ್ನಿ ಗೈಸ್, ಇದಕ್ಕೆ ಎಷ್ಟು ಕೊಟ್ಟೆ ಏನು ಅಂತ ಎಲ್ಲ ಹೇಳ್ತೀನಿ. ನಾನು ಮೀಶೋ ನ್ಯೂ ಲಾಗರು, ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 246 ಅಮೌಂಟ್ ಕೊಟ್ಟೆ. ಇದಕ್ಕೆ ಎಷ್ಟು ರಿವ್ಯೂ ಇದೆ ಅಂದರೆ 4.5 ರಿವ್ಯೂ ಇದೆ. ಇದು ಆನ್ಲೈನಲ್ಲಿ ನಾನು ಕ್ಯಾಶ್ ಆನ್ ಡೆಲಿವರಿ ತೊಗೊಂಡಿದ್ದು. ನಾನು ಇದರಲ್ಲಿ XXX 4XL ವರೆಗೂ ಇದೆ. ನೋಡಿ ನಿಮ್ಗೆ ಯಾವ ಸೈಜ್ ಬೆನಿಫಿಟ್ಸ್ ಇದೆ, ಯಾವ ಸೈಜ್ ಕಂಫರ್ಟ್, ಅದನ್ನು ತೊಗೊಳ್ಳಿ ಗೈಸ್. ನೆಕ್ಸ್ಟು ನಾನು ನಿಮ್ಗೆ ಯಾವ್ದು ಹೇಳೋದು ಅಂದರೆ, ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ತಾಯಿದೆ, ಯಾಕೆಂದರೆ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದಲ್ವಾ. ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ನನ್ನ ಮಗಳಿಗೆ ಬೇಬಿ ಶೂಟ್, ಇದಕ್ಕೆ ಬೇಬಿ ಶೂಟ್ ಅಂತ ಅಂತಾರಂತೆ. ನನ್ನ ಮಗಳಿಗೆ 3 ಕ್ಲಾತ್ಸ್ನ ಬುಕ್ ಮಾಡಿದ್ದೆ. ಅದು ಓನ್ಲಿ 277 ರೂಪಾಯಿಗೆ ಮೀಶೋದಲ್ಲಿ ಬುಕ್ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಎಷ್ಟು ಕಂಫರ್ಟ್ ಇದೆ ಗೊತ್ತಾ. ಅವಳಿಗೆ ಇಕ್ಕಿದ್ರೆ ಅಳೋದೇ ಇಲ್ಲ, ಆರಾಮಾಗಿ ವೇರ್ ಮಾಡ್ಬೋದು ಪಾಪುಗಳಿಗೆ. ಚೆನ್ನಾಗಿದೆ, ಸ್ಮೂತ್ ಆ್ಯಂಡ್ ಕಾಟನ್ ಆಗಿದೆ. ಇದನ್ನು 3 ತಿಂಗಳು ಪಾಪುಯಿಂದ ಹಿಡಿದು 1.5 ವರ್ಷದ ಪಾಪುವರೆಗೂ ಕಲೆಕ್ಷನ್ಸ್ ಇದೆ ಮೀಶೋದಲ್ಲಿ. ಇದಕ್ಕೆ ನಾವು ಬೇಬಿ ಶೂಟ್ ಅಂತ ಕಮೆಂಟ್ ಮಾಡಬೇಕು ಮೀಶೋದಲ್ಲಿ, ಸರ್ಚ್ ಮಾಡಬೇಕು, ಅವಾಗ ಸಿಗುತ್ತೆ. ಚೆನ್ನಾಗಿದೆ ಗೈಸ್. ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ, ಅದು ನನಗೆ ಒಂದು ಸ್ವಲ್ಪ ಉಸಿರು ಕಟ್ಟಂಗೆ ಆಯ್ತೈತೆ. ನಿಧಾನಕ್ಕೆ ಮಾತಾಡ್ತೀನಿ, ತಪ್ಪಿದ್ರೆ ನೆಕ್ಸ್ಟ್ ಸರಿ ಮಾಡ್ಕೋಬೋದು. ನೀವು ಇದ್ದೀರಾ ತಪ್ಪನ್ನ ತಿದ್ದೋಕ್ಕೆ. ನೋಡೋಣ ಎಷ್ಟು ಬೇಗ ಮಾನಿಟೈಸರ್ ಆಗುತ್ತೆ, ಎಷ್ಟು ಬೇಗ ನಾವು ಲಾಗರ್ ಆಗ್ತೀವಿ, ದೊಡ್ಡ ಲಾಗರ್ ಆಗ್ತೀವ ಕನಸು ಅದು. ನೋಡೋಣ, ಸತತ ಪ್ರಯತ್ನದಲ್ಲಿ ಯಾವುದೂ ಸೋಲಿಲ್ಲ. ಇದಕ್ಕೆ ಬರೋಣ ಗೈಸ್. ಇದು ಬೇಬಿ ಶೂಟ್ ಅಂತ 3 ಮಂತ್ಸಿಂದ ಶುರು ಆದರೆ 1.5 ಮಂತ್ವರೆಗೂ ಆಪ್ಷನ್ಸ್ ಇದೆ ಮೀಶೋದಲ್ಲಿ. ಯಾಕಂದರೆ ಆಪ್ಷನ್ಸ್ ಇದೆ ಗೈಸ್. ಬನ್ನಿ, ಇದು ಫಸ್ಟ್ ಒನ್. ಎಷ್ಟು ಚೆನ್ನಾಗಿದೆ ನೋಡಿ, ಸ್ಮೂತಿ ಆಗಿದೆ. ಆಮೇಲೆ ಯಾವುದೇ ಥರ ಬಬ್ಬಲ್ಸ್ ಆಗಲಿ ಎದೊಳಲ್ಲ. ಒಂದು ಆಲ್ರೆಡಿ ನನ್ನ ಮಗಳದ್ದು ವಾಶ್ ಮಾಡಿದ್ದೀನಿ, ಅದರಲ್ಲಿ ನಾನು ನಿಮಗೆ ಟ್ರಸ್ಟ್ ಮಾಡ್ತೀನಿ. ಯಾವುದೇ ಬಬಲ್ಸ್ ಆಗಲಿ ಏನೊಂದಾಗಲಿ ಇರಿಟೇಷನ್ ಆಗಲಿ ಫೀಲ್ ಆಗೋಲ್ಲ. ಇದು ಸೆಕೆಂಡ್ ಒನ್ನು. ಇದಂತೂ ನನ್ನ ಫೇವ್ರೇಟು. ಚೆನ್ನಾಗಿದ್ದಾವೆ ಬಟ್ಟೆ. 3ರಿಂದ ನಾನು 200 ಎಷ್ಟು ಕೊಟ್ಟೆ, ಇದಕ್ಕೆ 277 ರೂಪಾಯಿ ಕೊಟ್ಟೆ 3ರಿಂದ. ಇದಕ್ಕೆ 4.4 ಸ್ಟಾರ್ಸ್ ಇದೆ. ನಾನು ಕೊಟ್ಟಿದ್ದು COD, ಹಂಗಂದರೆ ಕ್ಯಾಶ್ ಆನ್ ಡೆಲಿವರಿ ನಾನು ಅಪ್ಲೈ ಮಾಡ್ಕೊಂಡಿದ್ದು. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೊಟ್ಟಿದ್ದು ನಾನು. ಚೆನ್ನಾಗಿದ್ದಾವೆ 3. ನನ್ನ ಮಗಳಿಗೆ ಈಗ 6 ಮಂತು, ಸಣ್ಣ ಇದ್ದಾಳೆ, ಅದರಿಂದ ಸ್ವಲ್ಪ ಲೂಸ್ ಅನಿಸುತ್ತೆ. ಚೆನ್ನಾಗಿದೆ, ಯೂಸ್ ಆಗುತ್ತೆ, ತೊಗೊಳ್ಳಿ. ಇದರಲ್ಲಿ ಏನು ಬೆನಿಫಿಟ್ಸ್ ಅಂದರೆ ಅಟ್ಯಾಚ್ ಇದೆ ಉಕ್ಕು. ಇದಕ್ಕೆ ನಾವು ಶಾರ್ಟ್ ಯೂಸ್ ಮಾಡೋಂಗಿಲ್ಲ, ಮಕ್ಕಳುಗಳಿಗೆ, ಬೇಬೀಸ್ಗಳಿಗೆ ಶಾರ್ಟ್ ಯೂಸ್ ಮಾಡೋಂಗಿಲ್ಲ. ಓನ್ಲಿ ಫುಲ್ಲು ಯೂನಿಕ್ ಆಗಿ ಚೆನ್ನಾಗಿದೆ. ಎಲ್ಲರ ಬೆಂಗಳೂರು ಮಾಲ್ಗೆ ಆಗಿರ್ಬೋದು, ಎಲ್ಲರ ಔಟ್ಸೈಡು ಸುಮ್ಮನೆ ಹಿಂಗೆ ವಾಕಬಲ್ ಆಗಿ ಹೋಗ್ಬಿಟ್ಟು ಬರ್ತೀವಿ ಅಂದರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಗೈಸ್. ಇದರಲ್ಲಿ 3 ಸೆಟ್ಸ್ ಕೊಟ್ಟಿದ್ದಾರೆ. ಒಂದು ವಾಶಿಗೆ ಹಾಕಿದ್ದೀವಿ, ಒಂದು ಕ್ಲಾತ್ನ ವಾಷಬಲ್ ಆಗಿ ಯೂಸ್ ಮಾಡಿದ್ದೀವಿ. ಯಾವುದೇ ಥರ ಬಬಲ್ಸ್ ಆಗಲಿ ಎದ್ದಿಲ್ಲ. ಚೆನ್ನಾಗಿದ್ದಾವೆ, ಇಷ್ಟ ಆದರೆ ತೊಗೊಳ್ಳಿ. ನೆಕ್ಸ್ಟು ನನ್ನ ಫೇವ್ರೇಟ್, ನಾನು ಯೂಸ್ ಮಾಡೋದು ವಾಚ್. ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ. ಎಷ್ಟು ಸೇಫ್ಟಿಯಾಗಿ ಕೊಟ್ಟಿದ್ದಾರೆ ನೋಡಿ ಗೈಸ್. ಒಂದೊಂದ್ಸಲಿ ಅಂಗಡಿಗಳಲ್ಲೇ ನೀಟಾಗಿ ಮಡಗಲ್ಲ ವಾಚ್ಗಳನ್ನ, ಅದಕ್ಕೆ ಹೇಳೋದು ಒಂದೊಂದ್ಸಲಿ ಆನ್ಲೈನ್ ಐಟಮ್ ಎಷ್ಟು ಬೆಸ್ಟ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಡಗಿದ್ದಾರೆ, ಗ್ಲಾಸ್ಗೆ ನೀಟಾಗಿ ಕವರ್ ಮಾಡಿದ್ದಾರೆ. ಚೆನ್ನಾಗಿದೆ ಗೈಸ್, ನೀವೇ ನೋಡಿ ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಗೈಸ್. ನನಗಂತೂ ಫ್ರಂಟ್ ಮಧ್ಯದಲ್ಲಿರೋಂಥ ಇದಂತೂ ಸೂಪರ್, ನನಗಂತೂ ಸಖತ್ ಇಷ್ಟ ಆಗಿದೆ. ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂದರೆ 189 ರೂಪಾಯಿ ಕೊಟ್ಟೆ ಗೈಸ್. 189 ರೂಪಾಯಿ ಕೊಟ್ಟೆ. ಚೆನ್ನಾಗಿದೆ. ಇದಕ್ಕೆ ಎಷ್ಟಿದೆ ಅಂದರೆ ರಿವ್ಯೂ 4.1. ನಾನಂತೂ 4.4 ಕೊಡೋದಪ್ಪ. ಇಷ್ಟು ಚೆನ್ನಾಗಿರೋದಕ್ಕೆ 4.1 ಕೊಡಬೇಕು. ಯಾವುದೇ ಥರ ಸ್ಟಿಚ್ ಇದು ಹೋಗಲ್ಲ, ಶೈನಿಂಗ್ ಹೋಗಿಲ್ಲ,
ಚೆನ್ನಾಗಿದೆ. ಮಧ್ಯದಲ್ಲಿ ಪ್ರಿಂಟಿಂಗ್ ಎಲ್ಲ ಮೂನು ಸಕ್ಕತ್ತಾಗಿದೆ. ಹಾಕೊಂಡಾಗಂತೂ ಸೂಪರಾಗಿ ಕಾಣಿಸುತ್ತೆ. ಚೆನ್ನಾಗಿರೋಕ್ಕೆ ಚೆನ್ನಾಗಿದೆ ಅಂತ ಗೈಡ್ ಮಾಡಬೇಕು. ಚೆನ್ನಾಗಿದೆ ಗೈಸ್, ನಂಗಂತೂ ಸಖತ್ ಇಷ್ಟ ಆಯ್ತಿದ್ದು. ಎಲ್ಲರ ಮದುವೆ ಫಂಕ್ಷನ್ಸ್ಗಾಗಿರ್ಬೋದು, ಡ್ರೆಸ್ಗಾಗಿರ್ಬೋದು, ಆಫೀಸ್ ವೇರ್ ಆಗಿರ್ಬೋದು ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಬೇಕಾದ್ರೆ ನೀವು ತೊಗೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ. ಇದು ಯೂಟ್ಯೂಬ್ ಆಗಿರ್ಬೋದು, ಬಟ್ ಲಿಂಕ್ ಇದಕ್ಕೂ ಫಾರ್ವರ್ಡ್ ಮಾಡ್ಬೋದು ಗೈಸ್, ಕಳಿಸ್ತೀನಿ. ಏನಪ್ಪ ಅಂದರೆ ನಾನು ಮೀಶೋದಲ್ಲಿ ವರ್ಕ್ ಫ್ರಮ್ ಹೋಮ್ ಥರ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋದ್ರ ಬಗ್ಗೆ ಹೇಳ್ತೀನಿ. ಅದು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ಎಷ್ಟು ಬೇಗ ಮಾನಿಟೈಸರ್ ಆಗುತ್ತೋ ಅಷ್ಟು ಬೇಗ ನಾನು ಒಳ್ಳೊಳ್ಳೆ ವಿಡಿಯೋ ಮಾಡಿಬಿಡ್ತೀನಿ ಗೈಸ್. ಈ ವಿಡಿಯೋನಾದ್ರು ವೈರಲ್ ಆಗಲಿ ಗೈಸ್. ತಪ್ಪಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಇನ್ನೂ 4-5 ವಿಡಿಯೋ ಅಷ್ಟೇ ಬಿಟ್ಟಿರೋದು. ನ್ಯೂ ಲಾಗರ್. ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ ಗೈಸ್. ಆ ಎಡಿಟಿಂಗ್ ಆಗಿರ್ಬೋದು, ಮಾತಾಡ್ಬೇಕಾರೆ ಇರ್ಬೋದು, ಮನೆ ಕೆಲಸ ಮಾಡಿಕೊಂಡು ಬೇಬಿ ನೋಡಿಕೊಂಡು ಯೂಟ್ಯೂಬರ್ಸ್ಗಳಿದ್ದಾರಲ್ಲ ಅವ್ರಿಗೆ ಹ್ಯಾಂಡ್ಸ್ ಆಫ್ ಅಂತಲೇ ಹೇಳ್ಬೋದು. ಕಷ್ಟ ಇದೆ ಯೂಟ್ಯೂಬ್ ಮಾಡೋದು. ನಾವು ಅಂದ್ಕೋತೀವಿ ಯೂಟ್ಯೂಬ್ ಏನು ಬರೀ ಮಾತಾಡ್ಬಿಟ್ಟು ಬಿಟ್ಬಿಡ್ಬೋದಲ್ಲ. ನಾವು ಅಂದ್ಕೊಂಡಂಗೆ ಯಾವುದೂ ಇಲ್ಲ. ಎಲ್ಲ ಕಷ್ಟಪಟ್ಟರೆ. ನಮ್ಮ ಹಸ್ಬೆಂಡು ಅಲ್ಲೋ ಕಷ್ಟಪಡ್ತಾರೆ. ನಾವೇನು ಮಾಡಿದ್ದೀರಾ ನೀವು ಅಂತ ಹೇಳ್ತೀವಿ. ಚೆನ್ನಾಗಿ ನೋಡಿಕೊಂಡ್ರು ನಾವೇ ಕೆಲ್ಸಕ್ಕೆ ಹೋಗಿ ನಾವೇ ದುಡ್ಕೊಂಬಂದು ಜೀವನ ನಡೆಸಂಗಿದ್ದಾಗ ಗೊತ್ತಾಗುತ್ತೆ ನಮಗೆ ರಿಯಲ್ ಲೈಫು. ಮನೇಲಿ ಕುತ್ಕೊಂಡು ಚೆನ್ನಾಗಿ ನೋಡ್ಕೊತಾರಲ್ಲ, ಅದಕ್ಕೆ ನಾವು ಅವ್ರಿಗೆ ಏನಾದ್ರು ಒಂದು ಹೇಳೋಣ ಅನಿಸುತ್ತೆ. ಇವಾಗ ನಾವು ಲಾಗರ್ ಆಗಿದ್ದೀವಲ್ಲ, ನಮಗೆ ಗೊತ್ತಾಗ್ತಾಯಿದೆ 11 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ ಅಂತ. ಕಷ್ಟ ಇದೆ ಗಾಯ್ಸ್. ಜೀವನ ಕಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅದು ಇವತ್ತಿನ ಜನ್ರೇಷನಲ್ಲಿ ಜೀವನ ಕಟ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಗಾಯ್ಸ್. ಈಗ ನನ್ನ ಹಸ್ಬೆಂಡ್ ವಿತ್ ನನ್ನ ಮಗಳು ನಂದು 3 ಜನದ್ದು ಫೋಟೋ ತೋರಿಸ್ತೀನಿ. ಈ ಫ್ರೇಮ್ ಅಂತೂ ನನ್ನ ಫೇವ್ರೆಟ್ ಗಾಯ್ಸ್. ಎಷ್ಟು ಫೇವ್ರೆಟ್ಟು ಅಂದರೆ ನನಗೆ ಫ್ರೇಮು ನನಗೆ ಅಷ್ಟು ಫೇವ್ರೆಟ್ಟು. ಎಷ್ಟು ಸುಸ್ತಾಗೋದೆ ಗೊತ್ತಾ ಮಾತಾಡೋದು. ಸುಮ್ಮನೆ ಮಾತಾಡ್ತೀವಿ ದೊಡ್ಡ ಅಂತ. ಇನ್ನು ಆ್ಯಂಕರಿಂಗು ಯಪ್ಪ 2-3 ಅವರ್ ನಿಂತ್ಕೊಂಡು ಆ್ಯಂಕರಿಂಗ್ ಮಾಡೋರ ಕತೆ ಅಂತೂ ಅದೋಗುತ್ತೆ. ಈ ಫ್ರೇಮ್ ಬಂದು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾತಾಡಬೇಕು ಅನ್ನೋದನ್ನೆಲ್ಲ ನಾನು ಬರ್ಕೊಂಡಿರ್ತೀನಿ ಒಂದು ಬುಕ್ಕಲ್ಲಿ. ಅವಾಗ ನನಗೆ ಮರ್ತೋದಾಗ ಬುಕ್ ನೋಡಿದಾಗ ನನಗೆ ಬೇಗ ಫ್ಲ್ಯಾಶ್ ಆಗುತ್ತೆ. ಇದಂತೂ ನನ್ನ ಫೇವ್ರೆಟ್ಟು. ನೋಡಿ ಎಷ್ಟು ದೊಡ್ಡ ಇದೆ ಸೈಜ್ ಅಂತ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಇದೆ ಅಂತ. ಇದು ನನ್ನ ಫೇವ್ರೆಟ್ ಪಿಕ್ಕು ಕೂಡ. ನನ್ನ ಮಗಳಿಗೆ ಇನ್ನೂ ಈಗ 6 ಮಂತ್ಸು. ಭಯ ಆಗುತ್ತೆ ತೋರ್ಸೋಕ್ಕೆ. ಮುಖ ಮುಚ್ಕೊಂಡು ತೋರಿಸ್ತೀನಿ. ಇವರೇ ನಮ್ಮ ಹಸ್ಬೆಂಡು, ಇದು ನಾನು, ಇದು ನನ್ನ ಮಗಳು ಚೋಟ ಮೂಟ. ನಮ್ಮದು ಚಿಕ್ಕ ಫ್ಯಾಮಿಲಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದು. ಇದಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು, ಏನು ಎಲ್ಲಿ ತಗೊಂಡಿದ್ದು ಎಲ್ಲ ಹೇಳ್ತೀನಿ ಬನ್ನಿ ಗೈಸ್. ಇದೊಂದು ನನ್ನ ಫೇವ್ರೆಟ್ ಫೋಟೋ ಅಂತಲೇ ಹೇಳ್ಬೋದು. ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ನೀವು ನಂಬ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂದರೆ, ಇದಕ್ಕೆ ನಾನು ಕೊಟ್ಟಿದ್ದು 348. ಅದು ಕ್ಯಾಶ್ ಆನ್ ಡೆಲಿವರಿ. ಆನ್ಲೈನ್ ಪೇಮೆಂಟ್ ಆದರೆ 287 ರೂಪಾಯಿ ಅಷ್ಟೇ ಗಾಯ್ಸ್. ಆನ್ಲೈನ್ ಪೇಮೆಂಟ್ ಆದರೆ. ಕ್ಯಾಶ್ ಆನ್ ಡೆಲಿವರಿ ಆದರೆ 348 ರೂಪಾಯಿ. ಚೆನ್ನಾಗಿದೆ. ಇದು ಯಾವ ಥರ ನಮಗೆ ನಮ್ಮ ಫೋಟೋಗಳನ್ನ ಕಳಿಸ್ತಾರೆ ಅಂತ ಡೌಟ್ ಇರ್ಬೋದು. ಇದನ್ನು ವಾಟ್ಸಪ್ಪಲ್ಲಿ ಹಾಯ್ ಮಾಡ್ತಾರೆ ಅವರು. ಮೆಸೇಜ್ ಅಲ್ಲಿ ಫ್ರೇಮ್ ಹತ್ರನೇ ನಂಬರ್ ಇರುತ್ತೆ. ವಾಟ್ಸಪ್ಪಲ್ಲಿ ಇಮೇಜ್ ಕಳಿಸಿ ಅಂತ. ಅದಕ್ಕೆ ನಾವು ಕಳಿಸಿದ್ರೆ ಅವರು ಕ್ಲಾರಿಟಿ ಕೊಡ್ತಾರೆ. ಅಲ್ಲಿ ಆರಾಮಾಗಿ ತೊಗೋಬೋದು ಗೈಸ್. ಇದಕ್ಕೆ ಎಷ್ಟು ಇಂಚು ಅಂದರೆ 14 × 24 ಇಂಚಿದೆ. 14 × 24 ಇಂಚಸ್ಸು ಆರಾಮಾಗಿ ತೊಗೋಬೋದು. ನಾನು ಇಷ್ಟು ಪರ್ಚೇಸ್ ಮಾಡಿರೋದು ಮೀಶೋದಲ್ಲಿ. ನಾನು ಇಷ್ಟು ಐಟಮ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿದ್ದಾವೆ ಎಲ್ಲಕ್ಕೂ. ನಾನು 4 ಅಬೋವೇ ನಾನು ರಿವ್ಯೂ ಇರೋ ತೊಗೊಳ್ಳೋದು. ನಂಗೆ 4 ಕೆಳಗಡೆ ಇದ್ದರೆ ನಾನು ರಿವ್ಯೂ ಇರೋ ತೊಗೊಳಕ್ಕೆ ಹೋಗೋಲ್ಲ. ನಾನು ಪರ್ಚೇಸೇ ಮಾಡಲ್ಲ. ಒಟ್ಟಿನಲ್ಲಿ ಮೀಶೋ ಒಳ್ಳೆ ಶಾಪಿಂಗ್ ಆ್ಯಪ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಮೀಶೋ ಬಗ್ಗೆ ಏನು ಹೇಳೋದು. ಮೀಶೋದಲ್ಲಿ ಕೆಲಸ ಇದ್ದವ್ರಿಗೆ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದೆ. ಅದರಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋದಂತೂ ಮನೇಲಿ ಕೂತ್ಕೊಂಡು ನಾವೆಲ್ಲ ಒಂದು ವೀಡಿಯೋ ಮಾಡಿ ಕ್ಲಿಪ್ ಬಿಟ್ಟರೆ ಎಷ್ಟು ಕಮೆಂಟ್ ಮಾಡಿದ್ರೆ ನಮಗೆ ಕಮಿಷನ್ ಸಿಗುತ್ತೆ. ಅದು ಯಾವ ಥರ ಮಾಡೋದು ಏನು ಅಂತ ನಾನೆಲ್ಲ ನನಗೆ ಒಳ್ಳೆ ವ್ಯೂಸ್ ಆದರೆ ನಾನು ಖಂಡಿತ ಹೇಳ್ತೀನಿ ಗೈಸ್. ನೋಡೋಣ, ಕಷ್ಟಪಡೋಣ. ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸತತ ಪ್ರಯತ್ನ ಇದ್ದರೆ ಎಲ್ಲವೂ ಗೆಲುವು ಸಹ ನಮ್ಮ ಹಿಂದೆ ಬಂದೇ ಬರುತ್ತೆ. ಪ್ರಯತ್ನ ನಮ್ಮ ಕೈಯಲ್ಲಿರೋದು. ಇನ್ನೇನು ಹೇಳೋಣ ಗೈಸ್. ಇದು ವೈರಲ್ ಆಗ್ತಾಯಿಲ್ಲ. ಆಲ್ರೆಡಿ 4-5 ವೀಡಿಯೋಸ್ನ ಬಿಟ್ಟಿದ್ದೀನಿ. ಯಾವುದೂ ಸಹ ಅಂಥ ವೈರಲ್ ಆಗಿಲ್ಲ. ಇದಾದ್ರು ವೈರಲ್ ಆಗುತ್ತೋ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ. ರಾಯರಿದ್ದಾರೆ.
ನನ್ನ ಆರಾಧ್ಯ ದೈವ ಸಿದ್ಧಲಿಂಗಪ್ಪ ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ. ನನಗಂತೂ ಸಖತ್ ಖುಷಿ. ಸಿದ್ಧಲಿಂಗಪ್ಪನ ಬಗ್ಗೆ ನಾನು ಏನು ಹೇಳೋಣ, ರಾಯರ ಬಗ್ಗೆ ನಾನು ಹೇಳೋಣ, ಜಗತ್ತೇ ಹೇಳುತ್ತೆ. ಇಬ್ಬರೂ ಸಹ ಮಾನವನಿಂದ ದೇವರುಗಳಾಗಿರೋದು. ಅವ್ರೇನು ಜಾಸ್ತಿ ಆಡಂಬರಿಕೆ ಅಂತ ಇಷ್ಟಪಡಲ್ಲ. ನಾನು ಏನು ಹೇಳ್ಬೋದು, ನಾನು ಗುರುವಾರ ಹೊತ್ತಂದ್ರೆ ಪೂಜೆ ಮಾಡೋದಾಗಿರ್ಬೋದು, ಮತ್ತೊಂದು ಏನೂ ಮಾಡ್ತಾಯಿಲ್ಲ. ಬಟ್ ನಾನು ಒಳಗಡೆ ಪರಿಶುದ್ಧವಾಗಿ ನಾನು ಅವ್ರನ್ನ ನಂಬಿದ್ದೀನಿ. ಆ ನಂಬಿಕೆ ನನ್ನ ಕಾಯ್ತಾ ಇದೆ. ಆ ದೈವಗಳಿಂದ ನನಗೆ ಒಳ್ಳೊಳ್ಳೆದು ನನಗೆ ಆಗಿದೆ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮಗೆ ನಾನು ಪರ್ಚೇಸ್ ಮಾಡಿರೋದ್ರಲ್ಲಿ ಯಾವ್ದಾದ್ರು ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಷ್ಟ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಷ್ಟಕ್ಕೆ ನಿಮ್ಮ ಕಡೆಯಿಂದ ಒಂದು ಕಮೆಂಟ್ಸ್, ಹಾಗೆ ಒಂದು ಸಬ್ಸ್ಕ್ರೈಬ್, ಒಂದು ವ್ಯೂಸ್, ಇದು ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಯಾರ್ಯಾರು ನ್ಯೂ ಲಾಗರ್ ಇದ್ದೀರಾ ಅವ್ರ್ಯಾರು ನಿಮಗೆ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಮುಗಿಸ್ತೀನಿ ಗೈಸ್. ಲಾಗ್ ಅನ್ನಬಾರ್ದು ಅಂತ ನನಗೆ ಒಂದು ಯೂಟ್ಯೂಬ್ ಟ್ರಿಕ್ಸಲ್ಲಿದೆ. ಕ್ರಿಯೇಟರ್ ಆಗಿ ನಾನು ಇದರಲ್ಲಿ ಮುಂದುವರಿತೀನಿ. ನಾನು ಲಾಗರ್ ಅಂತ ನಾನು ಎಲ್ಲೂ ಹೇಳ್ಕೊಳ್ಳಲ್ಲ. ನಾನು ಕ್ರಿಯೇಟರ್, ನಾನೊಬ್ಬರು ಯೂಟ್ಯೂಬ್ ಕ್ರಿಯೇಟರ್. ನಾನು ಅರ್ನ್ ಮಾಡೋದ್ರ ಬಗ್ಗೆ ನಾನು ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಜುಕೇಷನ್ಸ್ ಬಗ್ಗೆ ಹೇಳ್ತೀನಿ, ಗೌರ್ಮೆಂಟ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಹಾಗೆ ಇನ್ನೊಂದು ಗೌರ್ಮೆಂಟ್ ಜಾಬ್ ಬಗ್ಗೆ ಆಗಿರ್ಬೋದು, ಯಾವುದ್ಯಾವುದು ಬಿಟ್ಟಿದ್ದಾರೆ, RRB, SSC, KA ಈ ವೆಬ್ಸೈಟಲ್ಲಿ ಬಿಟ್ಟಿರುವಂತಹ ಎಲ್ಲ ಇನ್ಫಾರ್ಮೇಷನ್ಸ್ ನಾನು ವಿಡಿಯೋ ಮೂಲಕ ನಿಮಗೆ ತಲುಪಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡೋಕ್ಕಿದೆ ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಮಾಡೋ ವೀಡಿಯೋಗಾರನು ನೀವು ಬೆಂಬಲವಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀನಿ ಗೈಸ್.